ಆತನ ಒಂದು ವಾಕ್ಯಗಳನ್ನ ಧ್ಯಾನಿಸೋದಕ್ಕೆ ಕೊಟ್ಟಂತ ಈ ಸುಂದರವಾದ ಅವಕಾಶಕ್ಕೋಸ್ಕರ ದೇವರ ನಾಮಕ್ಕೆ ಮಹಿಮೆ ಆಗ್ಲಿ ಅಂತ ಹೇಳಿ ಈ ಒಂದು ಕೂಟವನ್ನ ನಾವು ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರುವ ಎಲ್ಲಪ್ಪ ಸಹೋದರರು ಪ್ರಾರ್ಥನೆಯ ಮೂಲಕ ಈ ಕೂಟವನ್ನ ಪ್ರಾರಂಭ ಮಾಡಕ್ ಕೇಳ್ಕೊತೀನಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮನ್ನೆಲ್ಲರೂ ನೆನೆಸಿದಕ್ಕಾಗಿ ಸಹ ಧನ್ಯವಾದ ತಂದೆ. ಆದರೆ ಅಲ್ಪರು ಅಯೋಗ್ಯರು ಆದಂಥ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಸಂಧ್ಯೆ ವೇಳೆಯಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಸತ್ಯವಾಕ್ಯವನ್ನು ಕೇಳಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿದೆಯಲ್ಲ ತಂದೆ. ಈ ಮಹಾಕೃಪೆಗಾಗಿ ಕೋಟಿ 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 ಧನ್ಯವಾದ ತಂದೆ. ಇನ್ನೂ ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳೋ ಹಾಗೆ ತಂದೆ ಸಹಾಯ ಮಾಡು ತಂದೆ. ಇವತ್ತಿನ ನನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ ಸಹ ಬಿಡ್ಕೊಂತೀನಿ ತಂದೆ. ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿನ್ನ ವಾಕ್ಯವನ್ನು ಹೇಳುವ ಹಾಗೆ ತಂದೆ ಅವ್ರಿಗೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ನಾವು ಕೇಳಿ ಆ ವಾಕ್ಯದ ಪ್ರಕಾರ ತಂದೆ ನಮ್ಮ ಓಟವನ್ನು ನಾವು ಓಡಿ ಮುಗಿಸೋ ಹಾಗೆ ತಂದೆ ನಮ್ಮೆಲ್ಲರಿಗೂ ಕೃಪೆ ಕೊಟ್ಟು ನಡೆಸು ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ರಾಜಾದಿ ರಾಜನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬೀಳುತ್ತೇನೆ ತಂದೆ, ಆಮೇನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸಹೋದರರೇ, ಈ ದಿನದಲ್ಲೂ ಕೂಡ ಅಪೊಸ್ತಲರ ಕಾರ್ಯಗಳ ಪಾಠವನ್ನ ಸತತವಾಗಿ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ. ಅನೇಕ ವಿಷಯಗಳನ್ನ ನಾವು ಈ ವಿಚಾರವಾಗಿ ನಾವು ವಿಷಯಗಳನ್ನ ತಿಳ್ಕೊಂಡಿದೀವಿ. ಕಳೆದ ವಾರದಲ್ಲೂ ಕೂಡ ನಾವು ಅಪೊಸ್ತಲ ಪೌಲ್ ಮಾಡಿದಂತ 2ನೇ ಪಯಣ ವಿಷಯವಾಗಿ ಮಾತನಾಡಿದ್ವಿ. ಇನ್ನು ಒಂದಷ್ಟು ವಿಚಾರಗಳನ್ನ ನಾವು ನೋಡುವಾಗ ಸಹೋದರರೇ, ಕಳೆದ ವಾರದಲ್ಲಿ ಕಡೆಯದಾಗಿ ನಾವು ನೋಡಿದಂತ ವಿಷಯಗಳು ಅಪೊಲೋಸ್ ಅನ್ನುವ ಸಹೋದರ ಆತನ ಒಂದು ಸುವಾರ್ತೆಯ ಕೆಲಸವನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡುವ ಒಂದು ಸಮಯ. ಆ ಅಪೊಲೋ ವಿಚಾರವಾಗಿ ನಾವು ನೋಡುವಾಗ ಕಳೆದ ವಾರದಲ್ಲಿ ನಾವು ನೋಡಿದಂತ ಅಪೊಸ್ತಲರ ಕಾರ್ಯಗಳು 18ನೇ ಅಧ್ಯಾಯ 24ರಿಂದ 26 ವಚನಗಳು. ಇದರಲ್ಲಿ ವಿಶೇಷವಾಗಿ ನಾವು ನೋಡಿದಂತ ವಿಚಾರಗಳು ಸಹೋದರರೇ, ಅಪೊಲೋಸ್ ಅನ್ನುವ ಸಹೋದರನ ಹಿನ್ನೆಲೆಯನ್ನ ಹೇಳುವಂತ ವಾಕ್ಯಗಳು. ಈ ವಾಕ್ಯದಲ್ಲಿ ಅಪೊಲೋಸ್ ಯಾವ ರೀತಿಯ ಒಂದು ವ್ಯಕ್ತಿಯಾಗಿದ್ರು, ಕರ್ತನ ಸೇವೆಯಲ್ಲಿ ಯಾವ ರೀತಿಯ ಕೆಲಸಗಳನ್ನ ಮಾಡೋದಿಕ್ಕೆ ದೇವರು ಅವ್ರನ್ನ ಆರಿಸ್ಕೊಂಡ್ರು ಅನ್ನುವ ಒಂದು ವಿಚಾರವನ್ನ ಕೂಡ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಆ ವಿಚಾರವಾಗಿ ನಾವು ಈ 18ನೇ ಅಧ್ಯಾಯ 24ರಿಂದ 26 ವಚನಗಳನ್ನ ಒಂದು ಸರಿ ಓದಿ ನಾವು ಈ ದಿನದ ಪಾಠಕ್ಕೆ ನಾವು ಮುಂದುವರಿಯೋಣ. ಅಪೊಸ್ತಲರ ಕಾರ್ಯಗಳು 18ನೇ ಅಧ್ಯಾಯ 24ರಿಂದ 26 ವಚನಗಳು. ಯಾರು ಓದೋಣ? ಅಷ್ಟರೊಳಗೆ ಅಲೆಕ್ಸಾಂದ್ರಿಯಾದಲ್ಲಿ ಹುಟ್ಟಿದ ಆ ಅಪೊಲೋಸನೆಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಬ್ರದರ್. ವಾಯ್ಸ್ ಕ್ಲಿಯರ್ ಆಯ್ತಾ ಟೋನಿ ಬ್ರದರ್? ಓದಿ 24ರಿಂದ ಅಲ್ಲ ಬ್ರದರ್, 18ನೇ ಅಧ್ಯಾಯ 24ರಿಂದ 26 ವಚನಗಳು. ಓಕೆ. ಅಷ್ಟರೊಳಗೆ ಅಲೆಕ್ಸಾಂದ್ರಿಯಾದಲ್ಲಿ ಹುಟ್ಟಿದ ಆ ಅಪೊಲೋಸನೆಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯವುಳ್ಳವನು.
ಶಾಸ್ತ್ರಗಳಲ್ಲಿ ಪ್ರವೀಣನು. ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು, ಯೋಹಾನನು ಮಾಡಿಸಿದ ದೀಕ್ಷಾಸ್ನಾನವನ್ನು ಮಾತ್ರ ಬಲ್ಲವನಾದಾಗ್ಯೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು. ಅವನು ಸಭಾಮಂದಿರದಲ್ಲಿ ಧೈರ್ಯದಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದನು. ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಳು ಅಕ್ವಿಲನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಥ್ಯಾಂಕ್ ಯು ಬ್ರದರ್. ಓಕೆ ಬ್ರದರ್. ಸೊ ಇಲ್ಲಿ ಸಹೋದರರೇ, ನಾವು ನೋಡುವಾಗ ಅಪೊಲ್ಲೋಸಿನ ಒಂದು ವ್ಯಕ್ತಿತ್ವವನ್ನ ಹೇಳುವಂತ ವಿಷಯ, ಯಾವ ರೀತಿ ಅಪೊಲ್ಲೋಸು ದೇವರ ವಾಕ್ಯದಲ್ಲಿ ಪ್ರವೀಣರಾಗಿದ್ರು, brother. ವಾಯ್ಸ್ ಬರ್ತಾ ಇಲ್ಲ. ಮ್ಯೂಟ್ ಆಗಿದೆ ಬ್ರದರ್, ಕೇಳಿಸ್ತಿಲ್ಲ. ಕೇಳ್ತಾ ಇದೆಯಾ? ಕೇಳಿಸ್ತದೆ. ಸಾರಿ, ಓಕೆ ಓಕೆ. ಯಾಕಂದ್ರೆ ಸ್ವಲ್ಪ ಸಿಗ್ನಲ್ ಇಶ್ಯೂ ಇದೆ. ಜಸ್ಟ್ 2 minutes. ಸೊ ಹಂಗಾಗಿ ಸಹೋದರರೇ, ನಾವು ನೋಡ್ತಾ ಇರುವ ವಿಷಯವನ್ನ ಕಳೆದ ವಾರದಲ್ಲಿ ನೋಡಿದ್ವಿ. ನಾವು ಯಾವ ರೀತಿ ಅಪೊಸ್ತಲ ಪೌಲು ಆತನ ಒಂದು ಸುವಾರ್ತೆಯ ಕಾರ್ಯದಲ್ಲಿ ಅವರು ಕಾರ್ಯಗಳನ್ನ ಮಾಡಿದ್ರು. ಅದಾದ ನಂತರ ಅಪೊಲ್ಲೋ ಅನ್ನುವ ಸಹೋದರ ಯಹೂದ್ಯರ ಒಂದು ಹಿನ್ನೆಲೆಯಿಂದ ಬಂದಿರುವಂತವರು, ವೇದವಾಕ್ಯದಲ್ಲಿ ತುಂಬಾನೇ ಪ್ರವೀಣತೆ ಹೊಂದಿರೋರಾಗಿದ್ರು. ಅವರು ಎಫೆಸ ಸಭೆಗೆ ಬರುವಂತ ಒಂದು ಕಾರ್ಯ, ಸಹೋದರರೇ, ಅವರು ದೇವರ ವಾಕ್ಯವನ್ನ ಅತಿ ಹೆಚ್ಚಾಗಿ ಗೊತ್ತಿದ್ರು ಕೂಡ ಅಲ್ಲಿ ನಾವು ನೋಡುವಂತ ಕಾರ್ಯ ಏನು ಅಂದ್ರೆ, ಸಹೋದರರೇ, ಅವರು ಯೋಹಾನನ ದೀಕ್ಷಾಸ್ಥಾನವನ್ನ ಕುರಿತು ವಿಷಯಗಳನ್ನ ಅರಿತಿದ್ರು ವಿನಃ ಸ್ವಾಮಿಯ ದೀಕ್ಷಾಸ್ಥಾನದ ವಿಚಾರವಾಗಿ ಅವರಿಗೆ ವಿಷಯಗಳು ಅಷ್ಟು ಮಾಹಿತಿ ಇರಲಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಆ ಸಮಯದಲ್ಲಿ ಎಫೆಸು ಸಭೆಯಲ್ಲಿ ಪೌಲ್ ಬಿಟ್ಟೋದಂತ ಅಕ್ವಿಲ ಮತ್ತೆ ಪ್ರಿಸಿಲಾ ಎಫೆಸಿ ಸಭೆಯಲ್ಲಿ ಆ ಪಟ್ಟಣದಲ್ಲಿ ಅವರು ಇದ್ರು. ಅಲ್ಲಿ ಸುವಾರ್ತೆಯ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಅಂತ ನಾವು ಗೊತ್ತಾಗತ್ತೆ. ಆ ಸಮಯದಲ್ಲಿ ಈ ಒಂದು ಸಹೋದರನನ್ನ ನೋಡಿ ಅವರು ಹೇಳುವಂತ ವಿಚಾರಗಳನ್ನ ತಿಳ್ಕೊಂಡು ಅಕ್ವಿಲ ಮತ್ತೆ ಪ್ರಿಸಿಲಾ ಅವರನ್ನ ಕರೆದು ಅವರ ಮನೆಯಲ್ಲಿ ಆಹ್ವಾನಿಸಿ ಕ್ರಿಸ್ತನ ದೀಕ್ಷಾಸ್ಥಾನದ ವಿಚಾರವಾಗಿ ತಿಳಿಸುವಂತ ವಿಷಯಗಳನ್ನ ಅಲ್ಲಿ ಮಾಡಿದ್ರು ಅಂತ ಕೂಡ ನಾವು ಕಳೆದ ವಾರದಲ್ಲಿ ಇಷ್ಟು ವಿಚಾರಗಳನ್ನ ನಾವು ನೋಡಿದ್ವಿ ಸಹೋದರರೇ. ಸೊ ಹಂಗಿರುವಾಗ ಅಪೋಸಲ್ ಈ ಒಂದು ವಿಚಾರಗಳಲ್ಲಿ ಪೌಲನ ವಿಚಾರವಾಗಿ ನೋಡುವಾಗ ಇನ್ನೂ ಅನೇಕ ಕಾರ್ಯಗಳನ್ನ ನೋಡಿದ್ವಿ. ಇವತ್ತು ನಾವು ಅಪೋಸ್ಲರ ಕಾರ್ಯಗಳು 18ನೇ ಅಧ್ಯಾಯ 27 ಮತ್ತೆ 28 ವಚನಗಳನ್ನ ಓದೋಣ. ಅಪೋಸ್ಲರ ಕಾರ್ಯಗಳು
18ನೇ ಅಧ್ಯಾಯ 27 ಮತ್ತು 28 ವಚನಗಳು. ಬ್ರದರ್ ಸಿಸ್ಟರ್ ಯಾರು ಓದ್ತಾರ ಬ್ರದರ್? ಓದಿ ಯಾರಾದ್ರೂ ಓದಿ. ಆಮೇಲೆ ಅಕಾಯಕ್ಕೆ ಹೋಗಬೇಕೆಂದು ಅವನಿಗೆ ಮನಸ್ಸಾದಾಗ ಸಹೋದರರು ಅವನನ್ನು ಪ್ರೋತ್ಸಾಹಗೊಳಿಸಿ ಅಲ್ಲಿದ್ದ ಶಿಷ್ಯರಿಗೆ ಇವನನ್ನು ಸೇರಿಸಿಕೊಳ್ಳಬೇಕೆಂದು ಪತ್ರಿಕೆಯನ್ನು ಬರೆದುಕೊಟ್ಟರು. ಅವನು ಹೋಗಿ ಯೇಸುವೇ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದ್ದವರಿಗೆ ಬಹಳ ಸಹಾಯ ಮಾಡಿದನು. ಓಕೆನಾ? ಸೊ ಇಷ್ಟು ವಿಚಾರಗಳನ್ನ ನಾವು ಅಪೋಲೋಸ್ ಬಗ್ಗೆ ನೋಡಿದ್ವಿ. ಯಾವ ರೀತಿ ದೇವರ ಕೃಪೆಯಿಂದ ಅವರು ಆ ಒಂದು ಸುವಾರ್ತೆ ಕೆಲಸವನ್ನ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡಿದ್ವಿ. ಸೊ ಆ ರೀತಿಯಲ್ಲಿ ಸಹೋದರರೇ, ಈಗ ಅಪೋಲೋ ಬಂದು ಎಫೆಸಿ ಸಭೆಯಿಂದ ಈಗ ಕೊರಿಂಥ್ಯ ಪಟ್ಟಣಕ್ಕೆ ಬರುವಂತ ಒಂದು ಸನ್ನಿವೇಶ. ಆವಾಗ ಪೌಲ್ ಆ ಪ್ರಾಂತ್ಯದಿಂದ ಬೇರೆ ಪ್ರಾಂತ್ಯದಲ್ಲಿ ಅವರ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವ ಒಂದು ವಿಚಾರವನ್ನ ನಾವು ಅಪೋಸ್ತಲರ ಕಾರ್ಯಗಳು 19ನೇ ಅಧ್ಯಾಯ ನಾವು ನೋಡುವಾಗ 1ನೇ ವಚನ ಓದೋಣ. ಅಪೋಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 1ನೇ ವಚನ. ಪೌಲನು ಎಫೆಸಕ್ಕೆ ಬಂದು ಯೋಹಾನನ ಶಿಷ್ಯರಿಗೆ ಪವಿತ್ರಾತ್ಮ ವರದ ವಿಷಯದಲ್ಲಿ ಬೋಧಿಸಿದ್ದು. 19ನೇ ಅಧ್ಯಾಯ 1ನೇ ವಚನ. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಈಗ ಅಪೋಸ್ತಲ ಪೌಲ್ ಈಗ ಅಪೋಲೋ ಬಂದು ಹೋದ ನಂತರ ಅಪೋಲೋ ಆತನ ಒಂದು ಸುವಾರ್ತೆಯ ವಿಷಯಗಳನ್ನ ಮುಗಿಸ್ಕೊಂಡು ಅವರು ಕೊರಿಂಥ್ಯ ಪಟ್ಟಣ ಕಡೆ ಹೋದಾಗ ಪೌಲನಿಗೆ ಎಫೆಸಿಯ ಪಟ್ಟಣಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ಒಂದಷ್ಟು ಶಿಷ್ಯಂದರನ್ನ ಭೇಟಿ ಆಗ್ತಾರೆ. ಆ ಶಿಷ್ಯಂದರನ್ನ ಭೇಟಿಯಾದಾಗ ಸಹೋದರರೇ, ಅಲ್ಲಿ ಒಂದು ವಿಶೇಷವಾದ ವಿಚಾರವನ್ನ ಅಲ್ಲಿ ಅವರು ಮಾತನಾಡ್ತಾರೆ. ಇದು ತುಂಬಾ ಮುಖ್ಯವಾದ ಒಂದು ವಿಷಯವನ್ನ ನಮಗೆ ತಿಳಿಸುವಂತದ್ದಾಗಿದೆ. ಸೊ ಇಲ್ಲಿ ಅವರು ಮಾತನಾಡುವ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಅಪೋಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 2ರಿಂದ 4ನೇ ವಚನ ತನಕ ಓದಿ. ಅಪೋಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 2ರಿಂದ 4 ವಚನಗಳು. ಕೆಲವು ಮಂದಿ ಬಂದು ಶಿಷ್ಯರನ್ನು ಕಂಡು ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದ್ದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಸರಿ. ಸೊ ಈಗ ನಮಗೆ ಒಂದು ವಿಚಾರವನ್ನ, ಪೌಲನ ಈ ಒಂದು ಮಾತಿನಲ್ಲಿ ಒಂದು ವಿಚಾರವನ್ನ ನಾವು ಪರಿಶೀಲನೆ ಮಾಡುವಂತ ಒಂದು ಕಾರ್ಯವನ್ನ ಮಾತ್ರ ಈ ದಿನದಲ್ಲಿ ನಾವು ನೋಡೋಣ. ಈ 19ನೇ ಅಧ್ಯಾಯ 2ನೇ ವಚನದಿಂದ 7ನೇ ವಚನ ತನಕ ಒಂದಷ್ಟು ವಿಷಯ ಸಾರಾಂಶಗಳನ್ನ ನೋಡೋಣ. ಸೊ ಇಲ್ಲಿ ನಾವು ನೋಡುವಾಗ ವಚನ ತುಂಬಾ ಸ್ಪಷ್ಟವಾಗಿ ಹೇಳ್ತದೆ. ಅಪೋಸ್ತಲ ಪೌಲ್ ಎಫೆಸಿಯ ಸಭೆಗೆ ಬಂದಾಗ ಆ ಸಭೆಯಲ್ಲಿ ಒಂದಷ್ಟು ಶಿಷ್ಯಂದರನ್ನ ನೋಡಿದ್ರು. ಆ ಶಿಷ್ಯಂದರನ್ನ ನೋಡುವಾಗ ಅವರು ಪ್ರಶ್ನೆ ಹಾಕಿದ್ದನ್ನ ನೋಡುವಾಗ, ಪವಿತ್ರಾತ್ಮವನ್ನ ನೀವು ಪಡ್ಕೊಂಡ್ರ ಅನ್ನುವ ಒಂದು ವಿಚಾರವನ್ನ ಅವ್ರು ಕೇಳ್ತಾರೆ. ಆಗ ಆ ಶಿಷ್ಯಂದರು ಪವಿತ್ರಾತ್ಮ ಅನ್ನುವ ಒಂದು ವಿಷಯ ನಮಗೆ ತಿಳಿದೇ ಇಲ್ಲ ಅನ್ನುವ ಒಂದು ಕಾರ್ಯವನ್ನ ಅವ್ರು ಹೇಳುವಂತದ್ದಾಗಿದೆ ಸಹೋದರರೇ. ಆವಾಗ ಅವರ ಒಂದು ಪ್ರಶ್ನೆ ನೋಡುವಾಗ ನೀವು ಓದಿದ್ದಾಗ ಅಲ್ಲಿ ಏನಂತಾರಂದ್ರೆ, ಯೋಹಾನನ ಒಂದು ದೀಕ್ಷಾಸ್ಥಾನ ಪಾಪ ಪರಿಹಾರಕ್ಕಾಗಿ ಅಥವಾ ನೀವು ಮನಸಾಂತರ ಹೊಂದುವಂತ ಒಂದು ವಿಚಾರಕ್ಕಾಗಿ ಅದು ಕೊಡಲ್ಪಡ್ತು. ಆದರೆ ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ತಗೊಂಡಾಗ
ನಿಮಗೆ ದೇವರ ಪವಿತ್ರಾತ್ಮನ ಅನುಗ್ರಹ ಸಿಗತ್ತೆ ಅನ್ನುವ ಒಂದು ವಿಚಾರವನ್ನ ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಪವಿತ್ರಾತ್ಮನ ವಿಷಯದಲ್ಲಿ ದೇವರ ಪವಿತ್ರಾತ್ಮನ ಒಂದು ಶಕ್ತಿ ಅಥವಾ ಪವಿತ್ರಾತ್ಮನ ಒಂದು ವಿಚಾರದಲ್ಲಿ ಪೌಲು ಅತಿ ಹೆಚ್ಚಾದ ಮಾಹಿತಿಗಳನ್ನ ಆ ಶಿಷ್ಯಂದರಿಗೆ ಕೊಟ್ಟಿದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅಲ್ಲಿ ಅವರು ಆ ಒಂದು ಮಾಹಿತಿಗಳನ್ನ ಕೊಟ್ಟಾಗ ಆ ಶಿಷ್ಯಂದರಿಗೆ ಒಂದಷ್ಟು ವಿಚಾರಗಳು, ಅಪೋಲೋ ಹೇಳುವಂತ ಒಂದಷ್ಟು ವಿಚಾರಗಳು ಅವರಿಗೆ ಮಾಹಿತಿ ಇತ್ತು. ಆದರೆ ಅಪೋಲೋಗೆ ಸ್ವಾಮಿಯ ದೀಕ್ಷಾ ಸ್ಥಾನ ಅವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅಕ್ವಿಲಾ ಮತ್ತೆ ಪ್ರಿಸಿಲಾ ಆತನಿಗೆ ಒಂದಷ್ಟು ಮಾಹಿತಿನ ಕೊಟ್ರು. ಆದ್ರೆ ಇಲ್ಲಿ ಶಿಷ್ಯಂದರಿಗೆ ಆ ಮಾಹಿತಿ ಈಗ ಬೇಕಾಗಿತ್ತು. ಆ ಮಾಹಿತಿಯನ್ನ ಈಗ ಪೌಲನು ಆ ಮಾಹಿತಿಯನ್ನ ಆ ಶಿಷ್ಯಂದರಿಗೆ ಕೊಡುವಂತ ಒಂದು ವಿಚಾರವನ್ನೇ ಇಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ಒಂದು ಪವಿತ್ರಾತ್ಮನ ವಿಚಾರದಲ್ಲಿ ಅನೇಕ ಕಾರ್ಯಗಳನ್ನ ಪೌಲ್ ಏನ್ ಮಾಡ್ತಾರೆ, ಮಾತಾಡಿರ್ತಾರೆ. ಸೊ ಆ ಪವಿತ್ರಾತ್ಮನ ದೇವರ ಒಂದು ಅನುಗ್ರಹ, ದೇವರು ಯಾವ ರೀತಿ ಯೋಹಾನನ ಒಂದು ದೀಕ್ಷಾ ಸ್ಥಾನದ ವಿಚಾರವಾಗಿ ನೋಡಿದಾಗ ಇಸ್ರೇಲ್ ಜನ ಅಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರ್ಕೊಳ್ಳೋದಕ್ಕೆ ಯೋಹಾನ ದೀಕ್ಷಾ ಸ್ಥಾನ ಕೊಟ್ರು ಅಂತ ನಮಗ್ ಗೊತ್ತಿದೆ. ಅದೇ ರೀತಿ ಆ ಒಂದು ದೀಕ್ಷಾ ಸ್ಥಾನ ಆದ ನಂತರ ಒಂದು ವೇಳೆ ಸ್ವಾಮಿಗೆ ಅಥವಾ ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಅವರು ಒಪ್ಪಿಸ್ಕೊಡ್ಬೇಕು ಅಂತ ಅವರು ನಿರ್ಧಾರ ಮಾಡುವಾಗ ಕ್ರಿಸ್ತನ ಅಥವಾ ಯೇಸು ಸ್ವಾಮಿಯ ದೀಕ್ಷಾ ಸ್ಥಾನ ತುಂಬಾ ಅಗತ್ಯವಾಗಿ ಇತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ ಅದನ್ನೇ ನಾವು 19ನೇ ಅಧ್ಯಾಯ 3ರಿಂದ 5ರಿಂದ 7 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 5ರಿಂದ 7 ವಚನಗಳು. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ನೋಡ್ರಿ, ಇಲ್ಲಿ ಒಂದು ವಿಚಾರವನ್ನ ನಮ್ಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ ಪೌಲನ ವಿಚಾರದಲ್ಲಿ ಪವಿತ್ರಾತ್ಮನ ಒಂದು ವಿಚಾರವಾಗಿ ಯಾವ ರೀತಿ ಸತ್ಯವೇದವು ನಮಗೆ ತಿಳಿಸ್ಕೊಡ್ತದೆ, ದೇವರು ಆತನ ಆತ್ಮವನ್ನ ಯಾವ ರೀತಿ ಆತನಿಗೋಸ್ಕರ ಸಮರ್ಪಣೆ ಮಾಡಿರುವ ಒಂದು ಕಾರ್ಯದಲ್ಲಿ ಅವರಿಗೆ ಆ ಒಂದು ಅನುಗ್ರಹವನ್ನ ಕೊಡ್ತಾರೆ ಅನ್ನುವ ಒಂದು ಸ್ಪಷ್ಟತೆಯನ್ನ ಕೊಟ್ಟಾಗ 5ನೇ ವಚನ ಹೇಳ್ತದೆ, ಸಹೋದರ ಸಹೋದರರೇ, ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನ ಅವರು ತಗೊಂಡ್ರು ಅಂತ ನಾವು ನೋಡ್ತೀವಿ. ಆ ದೀಕ್ಷಾ ಸ್ಥಾನವನ್ನ ತಗೊಂಡಿದ ತಕ್ಷಣ ಅಲ್ಲಿ ಅಪೊಸ್ತಲ ಪೌಲು ಅವರ ಮೇಲೆ ಕೈ ಇಟ್ಟು ಆ ಒಂದು ಪವಿತ್ರಾತ್ಮನ ಅನುಗ್ರಹವನ್ನ ಕೊಡೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅಲ್ಲಿ 12 ಮಂದಿ ಸಹೋದರಗಳು ಶಿಷ್ಯಂದರು ಅಲ್ಲಿದ್ರು ಅನ್ನುವ ಒಂದು ಮಾಹಿತಿ ನಮಗೆ ಸಿಗುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಈ ವಿಚಾರಗಳನ್ನ ನೋಡುವಾಗ ನಮಗೆ ಅನೇಕ ರೀತಿಯ ಒಂದು ಕಾರ್ಯಗಳು ನಮಗೆ ಆಲ್ರೆಡಿ ನಮಗೆ ಬೇಸಿಕ್ ಕ್ಲಾಸ್ ಅಲ್ಲಿ ಈ ವಿಚಾರಗಳನ್ನ ಸ್ವಲ್ಪ ಒಂದು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏನು ಅಂತ ನೋಡ್ಬೇಕಾದ್ರೆ ಯೋಹಾನ ಕೊಟ್ಟಂತ ದೀಕ್ಷಾ ಸ್ಥಾನಕ್ಕೂ ಸ್ವಾಮಿಯ ದೀಕ್ಷಾ ಸ್ಥಾನಕ್ಕೂ ಇರುವಂತ ವ್ಯತ್ಯಾಸಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ವಿಚಾರವನ್ನ ಇನ್ನ ಸ್ವಲ್ಪ ಕುಲಂಕುಷವಾಗಿ ನಾವು ನೋಡ್ಬೇಕು ಅಂತ ಹೇಳುವಾಗ ಸಹೋದರ ಸಹೋದರರೇ, ಈ ಪವಿತ್ರಾತ್ಮನ ಅನುಗ್ರಹವನ್ನ ಕೊಡೋದಿಕ್ಕೆ ಅಪೊಸ್ತಲರಿಗೆ ವಿಶೇಷವಾದ ಒಂದು ಆಶೀರ್ವಾದವನ್ನ ದೇವರು ಕೊಟ್ಟಿದ್ರು ಅಂತ ಕೂಡ ನಮಗ್ ಗೊತ್ತಿದೆ. ಸೊ ಆ ರೀತಿಯಲ್ಲಿ ಸಹೋದರ ಸಹೋದರರೇ, ಆ ರೀತಿಯಲ್ಲಿ ನೋಡುವಾಗ ನಾವು ಪ್ರಾರಂಭದ ಅಪೊಸ್ತಲರ ಕಾರ್ಯಗಳನ್ನ ನಾವು
ಸ್ಟಡಿ ಮಾಡ್ತಾ ಇರುವಾಗ ನಮಗ್ ಗೊತ್ತಾಯಿತು ಅಲ್ವಾ. ಸೊ ಯಾವ ರೀತಿ ಅಪೋಸ್ಟ್ಲರು ಬಂದು ಕೈಗಳನ್ನ ಅವರ ಮೇಲೆ ಇಟ್ಟಾಗ ಆ ಒಂದು ಪವಿತ್ರಾತ್ಮನ ಶಕ್ತಿಯನ್ನ ಪಡ್ಕೊಂಡ್ರು ಅನ್ನೋದನ್ನ ನೋಡಿದ್ವಿ. ಆದ್ರೆ ಕಾಲಕ್ರಮೇಣ ನಾವು ನೋಡುವಾಗ ಫಿಲಿಪ್ಪನಿಗೂ ಕೂಡ ದೇವರು ಆ ಒಂದು ಅನುಗ್ರಹವನ್ನ ಕೊಟ್ಟಿದ್ರು ಅಂತ ನೋಡಿದ್ವಿ. ಸೊ ಆ ತರ ವ್ಯಕ್ತಿಗಳ ಮೂಲಕ ಕೂಡ ಆ ಒಂದು ಪವಿತ್ರಾತ್ಮವನ್ನ ಕೊಡೋದಿಕ್ಕೆ ದೇವರು ಏನ್ರಿ ಸಿದ್ಧವಾಗಿದ್ರು ಅಂತ ನಮಗ್ ಗೊತ್ತಿದೆ ಅಲ್ವಾ. ಸೊ ಅಲ್ಲಿ ಫಿಲಿಪ್ಪನು ಆ ಒಂದು ಕಂಚಿಕೆಗೆ ಒಂದು ದೀಕ್ಷಾ ಸ್ಥಾನವನ್ನ ಕೊಟ್ಟಾಗ ಫಿಲಿಪ್ಪನ ಮೂಲಕ ಆ ಒಂದು ಕಾರ್ಯವನ್ನ ನಡೆಯೋದು ಕೂಡ ನಮಗೆ ಸ್ಪಷ್ಟವಾಗಿದೆ. ಆ ರೀತಿಯಲ್ಲಿ ಈ ಪೌಲನ ಕೂಡ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಎಫೆಸ ಸಭೆಗೆ ಪೌಲನು ಬಂದಾಗ ಅಲ್ಲಿ ಇರುವಂತ ಸಹೋದರಗಳು ಮಾತನಾಡುವ ವಿಚಾರಗಳು ಅಥವಾ ಗ್ರಹಿಸ್ಕೊಂಡಿರುವ ವಿಚಾರಗಳನ್ನ ಪೌಲನು ನೋಡಿದಾಗ ಅವರಿಗೆ ಸ್ವಲ್ಪ ಒಂದು ಪ್ರಶ್ನೆ ಅವರಲ್ಲಿ ಉಂಟಾಯಿತು. ಅದಕ್ಕೆ ಅವ್ರು ಕೇಳ್ತಾರೆ, ನೀವು ಪವಿತ್ರಾತ್ಮವನ್ನ ಪಡ್ಕೊಂಡಿದ್ದೀರಾ ಅಂತ ಕೇಳುವಂತ ಒಂದು ವಿಚಾರ. ಯಾಕಂದ್ರೆ ಒಂದು ವ್ಯಕ್ತಿ ಆ ದೇವರ ಒಂದು ಪವಿತ್ರಾತ್ಮನ ಒಂದು ಕೃಪೆಯನ್ನ ಪಡ್ಕೊಂಡಿದ ತಕ್ಷಣ ಆತನ ಭಾವನೆಗಳು, ಆತನ ಮಾತು, ಆತನ ಶೈಲಿ ಇದೆಲ್ಲ ಏನಾಗ್ಬೇಕ್ರಿ, ಒಂದು ವ್ಯತ್ಯಾಸವಾಗಿರುವಂತದ್ದಾಗಿರ್ಬೇಕು. ಲೌಕಿಕವಾದ ವಿಚಾರಗಳು, ಲೋಕದ ಮನಸ್ಸಿನಲ್ಲಿ ಅಥವಾ ಲೋಕದ ವಿಚಾರಣೆಗಳನ್ನ ಗಮನಕ್ಕೆ ತಗೊಳ್ಳದೆ ಅವರು ಬೇರ್ಪಟ್ಟವರಾಗಿರ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಆ ರೀತಿಯ ಒಂದು ವಿಷಯಗಳು ಈ 12 ಶಿಷ್ಯಂದ್ರ ಹತ್ರ ಇಲ್ಲದೆ ಇರೋದ್ರಿಂದ ಅವನು ಈ ಒಂದು ಮಾತನ್ನ ಕೇಳಿರ್ಬೋದು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಇಲ್ಲಿ ಈ ಒಂದು ದೀಕ್ಷಾ ಸ್ಥಾನದ ವಿಚಾರವಾಗಿ ಇನ್ನು ಒಂದೆರಡು ವಿಚಾರಗಳನ್ನ ನಾವು ಪರಿಶೀಲನೆ ಮಾಡೋಣ. ಯಾಕೆ ಅಂತ ನೋಡ್ಬೇಕಾದ್ರೆ ಯಹೂದ್ಯರ ವಿಚಾರದಲ್ಲಿ ಅಲ್ವಾ, ತುಂಬಾ ಮುಖ್ಯವಾಗಿ ಈಗ ಯಹೂದ್ಯರ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಯಹೂದ್ಯರಿಗೆ ಯೋಹಾನನ ದೀಕ್ಷಾ ಸ್ಥಾನ ಬೇಕಾಗಿತ್ತು ಅಂತ ನೋಡ್ಬೇಕಾದ್ರೆ ಯಾವ ಯಹೂದ್ಯರಿಗೆ ಯೋಹಾನನ ದೀಕ್ಷಾ ಸ್ಥಾನ ಬೇಕಾಗಿತ್ತು ಅಂತ ನೋಡ್ಬೇಕಾದ್ರೆ ಯಾವ ಯಹೂದ್ಯ ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೀತಾ ಇದ್ರೋ ಅಥವಾ ದೇವರ ವಿಚಾರದಲ್ಲಿ ತುಂಬಾನೇ ಆಸಕ್ತಿ ಇಲ್ದೇವರಾಗಿದ್ರೋ, ಅವರು ಲೌಕಿಕವಾಗಿ ನಡ್ಕೋತಾ ಇದ್ರೋ ಅಂತವರಿಗೆ ಪಶ್ಚಾತ್ತಾಪ ಪಟ್ಟು ಹಿಂದಿರುಗುವ ಒಂದು ವಿಚಾರನೇ ಆ ಯೋಹಾನನ ಒಂದು ದೀಕ್ಷಾ ಸ್ಥಾನ. ಆದ್ರೆ ಎಲ್ಲಾ ಯಹೂದ್ಯರಿಗೆ ಅದು ಬೇಕಾಗಿರ್ಲಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಯಾವ ಒಬ್ಬ ಯಹೂದ್ಯ ನಿಷ್ಕಪಟವಾಗಿ ಸಂಪೂರ್ಣವಾಗಿ ದೇವರ ಆಜ್ಞೆಗಳನ್ನ ಕೈಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ನೋ ಅಥವಾ ದೇವರ ಒಂದು ವಿಚಾರದಲ್ಲಿ ತುಂಬಾ ಆಸಕ್ತನಾಗಿದ್ನೋ ಆತನಿಗೆ ಯೋಹಾನನ ಒಂದು ದೀಕ್ಷಾ ಸ್ಥಾನದ ಒಂದು ಅವಶ್ಯಕತೆ ಇರಲಿಲ್ಲ ಅನ್ನೋದನ್ನ ಒಂದು ಸಲಹೆ ಕೊಡ್ತಾರೆ. ಯಾಕೆ ಅಂದ್ರೆ ಈ ಪಶ್ಚಾತ್ತಾಪ ಅನ್ನುವ ವಿಚಾರ ಬಂದಾಗ್ಲೇನೆ ಯೋಹಾನನ ಒಂದು ವಿಚಾರ ಅಲ್ಲಿ ಬೇಕಾಗಿತ್ತು ಅಂತ ಕೂಡ ನಮಗೆ ಒಂದು ಸ್ಪಷ್ಟತೆಯನ್ನ ಕೊಡ್ತಾರೆ ಸಹೋದರರೇ. ಸೊ ಆ ರೀತಿಯಲ್ಲಿ ಇನ್ನೊಂದು ವಿಚಾರವನ್ನ ನೋಡ್ಬೇಕಾದ್ರೆ ಯೋಹಾನನ ಈ ಒಂದು ದೀಕ್ಷಾ ಸ್ಥಾನದ ವಿಚಾರಗಳನ್ನ ನೋಡ್ಬೇಕಾದ್ರೆ ಯೋಹಾನನು ದೀಕ್ಷಾ ಸ್ಥಾನ ಕೊಡುವಾಗ ಅಲ್ಲಿ ಅವರು ಅನೇಕ ವಿಚಾರಗಳನ್ನ ಯಹೂದ್ಯರ ವಿಚಾರದಲ್ಲಿ ಅವರು ಅನೇಕ ಒಂದು ವಿಷಯಗಳನ್ನ ಮಾತನಾಡೋದನ್ನ ನಮಗ್ ಗೊತ್ತಿದೆ ಅಲ್ವಾ. ಸೊ ನೀವು ಯಾವ ರೀತಿಯ ಕೆಟ್ಟ ಜನ ಅಂತ ಅಲ್ಲಿ ಬರೋರಿಗೆ ಅವರು ತಿಳಿಸುವಂತದ್ದಾಗಿದೆ. ಸೊ ಇದು ಎಲ್ಲಾ ಯಹೂದ್ಯರಿಗೂ ಇದೇ ರೀತಿಯ ಒಂದು ವಿಚಾರ ಇತ್ತ ಅಂತ ನೋಡ್ಬೇಕಾದ್ರೆ ಆ ಒಂದು ಕಾಲ ಸಮಯದಲ್ಲಿ ಕೂಡ ದೇವರಿಗೆ ಭಯ ಪಡುವಂತ ಯಹೂದ್ಯರು ಅಲ್ಲಿ ಇದ್ದದ್ದು ನಮಗೆ ಮಾಹಿತಿಗಳು ನಮಗೆ ಗೊತ್ತಿದೆ ಸಹೋದರ. ಸೊ ಎಲ್ಲಾ ಯಹೂದ್ಯರಿಗೂ ಆ ಒಂದು ವಿಚಾರಗಳು ಬೇಕಾಗಿರ್ಲಿಲ್ಲ. ಅದನ್ನೇ ನೀವು ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 2ನೇ ಅಧ್ಯಾಯ 38ನೇ ವಚನವನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 2ನೇ ಅಧ್ಯಾಯ 38ನೇ ವಚನ.
ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 38ನೇ ವಚನ. ಯಾರಾದ್ರೂ ಒಬ್ರು ಓದಿ ಪರವಾಗಿಲ್ಲ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ನೋಡ್ರಿ, ಇಲ್ಲಿ ಈ ಒಂದು ವಿಚಾರವನ್ನ ಕೂಡ ನೀವು ಪರಿಶೀಲನೆ ಮಾಡುವಾಗ ಪೇತ್ರನು ಯಹೂದ್ಯರಿಗೆ ಆ ಒಂದು ವಿಚಾರವನ್ನ ಹೇಳುವಾಗ ಆ ಒಂದು ಪಶ್ಚಾತ್ತಾಪದ ಒಂದು ವಿಚಾರಗಳನ್ನ ಅಲ್ಲಿ ಪೇತ್ರನು ಹೇಳುವಂತದ್ದಾಗಿತ್ತು ಅಂತ ನೋಡ್ತೀವಿ. ಇದೇ ವಿಚಾರವಾಗಿ ಅಪೊಸ್ತಲರ ಕಾರ್ಯಗಳು 2ನೇ ಅಧ್ಯಾಯ 5ನೇ ವಚನವನ್ನ ಓದೋಣ. 2ನೇ ಅಧ್ಯಾಯ 5ನೇ ವಚನ. ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ನೋಡ್ರಿ, ಅಲ್ಲಿ ನೋಡುವಾಗ ಆ ಒಂದು ವಿಚಾರವನ್ನ ಹೇಳುವಾಗ ಹೇಳ್ತಾರೆ, ಆ ಸಮಯದಲ್ಲಿ ಕೂಡಿದಂತ ಸದ್ಭಕ್ತರಾಗಿರುವ ಯಹೂದ್ಯರು ಅಂತ ಹೇಳ್ತಾರೆ. ಸೊ ಅಲ್ಲಿ ದೇವರಿಗೆ ಭಯಭಕ್ತಿಯಿಂದ ನಡೆಯುವ ಯಹೂದ್ಯರು ಕೂಡ ಆ ಒಂದು ಯೆರೂಸಲೇಮಲ್ಲಿ ಆ ಸಮಯದಲ್ಲಿ ಬಂದಿದ್ರು ಅಂತ ಹೇಳುವಾಗ ಸಹೋದರರೇ, ಆ ವಿಂಗಡಣೆಯನ್ನ ಮಾಡ್ತಾರೆ. ಎಲ್ಲಾ ಯಹೂದ್ಯರು ಕಪಟಿಗಳಲ್ಲ, ಎಲ್ಲಾ ಯಹೂದ್ಯರು ಅಲ್ಲಿ ಆ ಒಂದು ಪಶ್ಚಾತ್ತಾಪವು ಬೇಕಾಗಿಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಏನಾಗಿದ್ರೆ ದೇವರ ಒಂದು ಭಯಭಕ್ತಿಯಲ್ಲಿ ಅವರು ಇದ್ರು ಅನ್ನೋದನ್ನ ನಮಗೆ ಸ್ಪಷ್ಟ ಆಗತ್ತೆ. ಅದೇ 2ನೇ ಅಧ್ಯಾಯ 38ನೇ ವಚನವನ್ನ ನೋಡೋಣ. 2ನೇ ಅಧ್ಯಾಯ 38ನೇ ವಚನ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ನೋಡ್ರಿ, ಇಲ್ಲಿ ಕ್ರಿಸ್ತನ ಒಂದು ದೀಕ್ಷಾಸ್ಥಾನದ ಮೂಲಕ ದೇವರು ಪವಿತ್ರಾತ್ಮವನ್ನ ಕೊಡುವಂತ ಒಂದು ವಿಚಾರಗಳನ್ನ ನಮಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಈ ವಿಚಾರಗಳಲ್ಲಾಗಿ ನಾವು ನೋಡ್ಬೇಕಾದ್ರೆ ಇನ್ನೂ ಅನೇಕ ವಿಚಾರಗಳನ್ನ ರಸಲ್ ಸಹೋದರರು ನಮಗೆ ಈ ವಿಚಾರವಾಗಿ ವಿಂಗಡಿಸಿ ಬರೆದಿದ್ದಾರೆ ಅಲ್ವಾ. ತುಂಬಾ ವಿಚಾರಗಳನ್ನ ಬರೆದಿದ್ದಾರೆ. ಈ ಒಂದು ಯೋಹಾನನ ದೀಕ್ಷಾಸ್ಥಾನದ ವಿಚಾರವಾಗಿ ಯಾವ ರೀತಿ ಯಹೂದ್ಯರಿಗೆ ಇದು ಅಗತ್ಯವಾಗಿತ್ತು, ಯಾವ ರೀತಿ ಕ್ರಿಸ್ತನಲ್ಲಿ ಬಂದ ನಂತರ ಎಲ್ಲಾ ಯಹೂದ್ಯನಾಗಿರಲಿ ಅನ್ಯ ಜನರಾಗಿರಲಿ ದೀಕ್ಷಾಸ್ಥಾನದ ಪ್ರಾಮುಖ್ಯತೆಯನ್ನ ಅವರು ಹೇಳಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ ಈ ಕಾರ್ಯಗಳನ್ನ ನಮಗೆ ತುಂಬಾ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ನಮಗೆ ಅನೇಕ ವಚನಗಳ ಆಧಾರವನ್ನ ನಾವು ಗುರ್ತು ಮಾಡಿಸ್ಕೊಂಡಿದೀವಿ ಈ ವಿಚಾರದಲ್ಲಿ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೌಲನ ವಿಚಾರವಾಗಿ ಕೂಡ ನಮಗೆ ಅನೇಕ ವಿಷಯಗಳು ಇದು ತಿಳಿಯಲ್ಪಡ್ತದೆ. ಈ ಕಾರ್ಯಗಳನ್ನ ನೋಡುವಾಗ 1ನೇ ಕೊರಿಂಥಿಯ 1ನೇ ಅಧ್ಯಾಯ 12ನೇ ವಚನವನ್ನ ನೋಡೋಣ. 1ನೇ ಕೊರಿಂಥಿಯ 1ನೇ ಅಧ್ಯಾಯ 12ನೇ ವಚನ. ನಾನು ಪೌಲನವನು, ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪೊಲ್ಲೋಸನವನು, ಅಥವಾ ನಾನು ಕೇಫನವನು, ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ. ನೋಡ್ರಿ, ಇಲ್ಲಿ ಪೌಲನು ಅಪೋಲೋ ಬಗ್ಗೆ ಮಾತನಾಡುವಾಗ ಅಪೋಲೋ ಕೂಡ ಒಂದು ಒಳ್ಳೆಯ ದೇವರ ಒಂದು ವಿಷಯದಲ್ಲಿ ಅವರು ತುಂಬಾ ಒಂದು ಭಯಭಕ್ತಿಯಿಂದ ದೇವರ ಒಂದು ಸಂಕಲ್ಪದ ವಿಚಾರವಾಗಿ ಅನೇಕ ವಿಚಾರಗಳನ್ನ ಅವರು ತಿಳ್ಕೊಂಡಿರುವ ಒಂದು ವ್ಯಕ್ತಿಯಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿಯಲ್ಲಿ ನಾವು ನೋಡುವಾಗ ಸಹೋದರರೇ, ಯಹೂದ್ಯರ ವಿಚಾರವಾಗಿ ಅಥವಾ ಈ ಒಂದು ಅನ್ಯ ಜನರ ವಿಚಾರವಾಗಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಕ್ರಿಸ್ತನಲ್ಲಿ ಬಂದ ಅನ್ಯ ಜನರು ಈ ಯೋಹಾನನ ಒಂದು ದೀಕ್ಷಾಸ್ಥಾನವು ಅವರಿಗೆ ಅಗತ್ಯವಿತ್ತ ಅಂತ ನೋಡ್ಬೇಕಾದ್ರೆ ಆ ಒಂದು ಅಗತ್ಯತೆ ಅವ್ರಿಗೆ ಇರ್ಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ ಅವರು ದೇವರನ್ನ ಅರಿತೇ ಇರುವಂತ ಜನ. ಆದ್ರೆ ಯಹೂದ್ಯರು
ದೇವರು ಅವರನ್ನ ಯಾವ ರೀತಿ ಅವರ ಪಿತೃಗಳನ್ನ ಕಾಪಾಡಿದ್ರು, ಯಾವ ರೀತಿ ದೇವರು ಆ ಒಂದು ಏನ್ರಿ ದೇಶವನ್ನ ಅವರು ಕಾಪಾಡಿದ್ರು, ಅವರಿಗೆ ಎಲ್ಲಾ ವಿಚಾರವನ್ನ ಹೇಳ್ಕೊಟ್ರು, ಅವರ ಒಂದು ಆಜ್ಞೆಗಳನ್ನ ತಿಳಿಸ್ಕೊಟ್ರು. ಇದೆಲ್ಲ ಕೊಟ್ರು ಕೂಡ ಯಹೂದ್ಯರು ಅದಕ್ಕೆ ಪಾಲನೆ ಮಾಡದೇ ಇರೋದ್ರಿಂದಾನೇ ಆ ಒಂದು ಮಾನಸಾಂತರ ಅಥವಾ ಏನ್ರಿ ಪಶ್ಚಾತ್ತಾಪ ಪಡುವಂತ ಒಂದು ವಿಚಾರ ಅವರಿಗೆ ಬೇಕಾಗಿತ್ತು. ಆದ್ರೆ ಅನ್ಯ ಜನರಾಗಿರುವಂತ ವ್ಯಕ್ತಿಗಳಿಗೆ ಕ್ರಿಸ್ತನನ್ನ ಸ್ವೀಕಾರ ಮಾಡಿದಾಗ ಯೋಹಾನನ ಒಂದು ದೀಕ್ಷಾಸ್ಥಾನ ಆದ ನಂತರ ಕ್ರಿಸ್ತನ ದೀಕ್ಷಾಸ್ಥಾನ ಬೇಕು ಅನ್ನೋದು ತಪ್ಪಾಗತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇನ್ನು ಅನೇಕ ಕಾರ್ಯಗಳನ್ನ ಈ ವಿಚಾರವಾಗಿ ನಮಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಈ ಕಾರ್ಯಗಳಲ್ಲಿ ಕ್ರೈಸ್ತು ಮಾತನಾಡುವ ವಿಚಾರಗಳನ್ನ ಕೂಡ ನಾವು ನೋಡ್ಬೇಕಾದ್ರೆ ಮತ್ತಾಯ 12ನೇ ಅಧ್ಯಾಯ 40ನೇ ವಚನವನ್ನ ಓದೋಣ. ಮತ್ತಾಯ 12ನೇ ಅಧ್ಯಾಯ 40ನೇ ವಚನ. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ ಹಾಗೆಯೇ ಮನುಷ್ಯ ಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. ಓಕೆ ರೀ. ಸೊ ಇದೆಲ್ಲ ನಾವು ನೋಡುವಾಗ ಸ್ವಾಮಿ ಯಾವ ರೀತಿ ಅವರ ಒಂದು ಮರಣದ ವಿಚಾರವಾಗಿ ಮಾತನಾಡೋದು ಕೂಡ ನಾವು ನೋಡ್ತೀವಿ. ಆದ್ರೆ ಈ ವಿಚಾರದಲ್ಲಿ ಸ್ವಾಮಿ ದೀಕ್ಷಾಸ್ಥಾನ ತಗೊಂಡಿದ್ದ ಒಂದು ವಿಚಾರವಾಗಿ ನೋಡ್ಬೇಕಾದ್ರೆ ಅವರಿಗೆ ಅಗತ್ಯವಿತ್ತ ಅನ್ನೋದನ್ನ ಒಂದು ಪ್ರಶ್ನೆ ನಮಗೆ ಬರ್ತದೆ. ಅವರು ಯಾವ ರೀತಿಯ ಒಂದು ಯೋಹಾನನ ಒಂದು ದೀಕ್ಷಾಸ್ಥಾನ, ಯೋಹಾನನ ಮೂಲಕ ದೀಕ್ಷಾಸ್ಥಾನ ಪಡ್ಕೊಂಡ್ರು ಕೂಡ ಅವರು ಆ ದೀಕ್ಷಾಸ್ಥಾನದಲ್ಲಿ ಏನ್ರಿ ಮಾನಸಾಂತರ ಅಥವಾ ಪಶ್ಚಾತ್ತಾಪ ಪಡುವಂತ ಒಂದು ವಿಷಯ ಇತ್ತ ಅಂತ ನೋಡ್ಬೇಕಾದ್ರೆ ಅದು ಇಲ್ಲ ಅಂತ ನಮಗ್ ಗೊತ್ತಿದೆ ಅಲ್ವಾ. ಸೊ ಅದು ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ ನಮ್ಗೆ. ಅದಕ್ಕೆ ಯೋಹಾನ ಹೇಳ್ತಾರೆ, ನಾನು ನಿಮ್ಮಿಂದ ದೀಕ್ಷಾಸ್ಥಾನ ಪಡಿಬೇಕಾಗಿರುವಾಗ ನಿಮಗೆ ನಾನು ದೀಕ್ಷಾಸ್ಥಾನ ಕೊಡೋದಿಕ್ಕೆ ಯಾವ ರೀತಿ ಸಾಧ್ಯ ಅಂತ ಕೇಳ್ತಾರೆ. ಅವರು ಏನ್ರಿ ಒಂದು ನಿಯಮದ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಅಲ್ವಾ. ಸೊ ಮೆಸಾಯ ಬಂದು ಯೋಹಾನನ ಹತ್ರ ದೀಕ್ಷಾಸ್ಥಾನ ತಗೋಬೇಕಾದ್ರೆ ಆಚೆ ಇರುವಂತ ಜನ ಯಾವ ರೀತಿ ಅಥವಾ ಯಹೂದ್ಯರಲ್ಲಿ ಯಾವ ರೀತಿ ಒಂದು ವಿಷಯ ಅಲ್ಲಿ ವ್ಯಕ್ತ ಆಗತ್ತೆ ಅಂದ್ರೆ ಈತನು ಕೂಡ ಪಶ್ಚಾತ್ತಾಪ ಪಡುವಂತ ಒಂದು ಹಾದಿಯಲ್ಲಿ ಅವರು ದೀಕ್ಷಾಸ್ಥಾನವನ್ನ ತಗೊಂಡಿದ್ದಾರೆ ಅನ್ನೋದನ್ನ ಅಲ್ಲಿ ಗುರುತು ಮಾಡುವಂತದ್ದಾಗಿದೆ. ಆದ್ರೆ ಆ ರೀತಿಯ ವಿಚಾರಗಳು ಇಲ್ಲ ಸಹೋದರ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಈಗ ಇದು ನೆರವೇರಲಿ ಅಂತ ಒಂದು ವಿಚಾರವನ್ನ ಯೋಹಾನನಿಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಆ ಕಾರ್ಯವನ್ನ ಕೂಡ ನಾವು ನೋಡಿದ್ವಿ. ಸೊ ಈ ವಿಚಾರದಲ್ಲಿ ಈ ವಿಚಾರಗಳನ್ನ ನೋಡುವಾಗ ಸಹೋದರರೇ, ಪೌಲನ ವಿಚಾರವಾಗಿ ನೋಡ್ಬೇಕಾದ್ರೆ ಯಾವ ರೀತಿ ಕ್ರಿಸ್ತನ ದೀಕ್ಷಾಸ್ಥಾನದ ಮೂಲಕ ನಾವು ಆ ಒಂದು ಮರಣದ ಒಂದು ವಿಚಾರವಾಗಿ ನಾವು ಅರ್ಥ ಮಾಡ್ಕೋತೀವಿ ಅನ್ನೋದು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಕ್ರಿಸ್ತನ ದೀಕ್ಷಾಸ್ಥಾನವು ಒಬ್ಬ ಮನುಷ್ಯನನ್ನ ಈ ಒಂದು ಲೋಕಕ್ಕೆ ಮರಣ ಹೊಂದುವ ಒಂದು ವಿಷಯವನ್ನ ಮಾಡಿ, ಅದು ಮಾತ್ರವಲ್ಲ ಆ ಲೋಕದಿಂದ ಪುನರುತ್ಥಾನ ಮಾಡುವಂತ ಒಂದು ವಿಷಯ ಕೂಡ ಈ ಒಂದು ಕ್ರಿಸ್ತನ ಒಂದು ಸ್ಥಾನದಲ್ಲಿ ಅಡಗಿದೆ ಅನ್ನೋದನ್ನ ಕೂಡ ನಾವು ನೋಡುವಂತವರಾಗಿರ್ಬೇಕು ಸಹೋದರರೇ ಅಲ್ವಾ. ತುಂಬಾ ಮುಖ್ಯವಾದ ವಿಷಯಗಳು. ಸೊ ಅಲ್ಲಿ ಬಂದು ಮಾನಸಾಂತರ ಅಥವಾ ಪಶ್ಚಾತ್ತಾಪದ ಒಂದು ವಿಚಾರಗಳನ್ನ ಒಂದು ಕಡೆ ನಾವು ನೋಡಿದ್ರು ಕೂಡ ಅದಕ್ಕಿಂತ ಮುಖ್ಯವಾಗಿ ನಾವು ನೋಡುವಂಥದ್ದು ಯಾವುದು ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ದೀಕ್ಷಾಸ್ಥಾನದ ವಿಶೇಷತೆ, ಕ್ರಿಸ್ತನ ದೀಕ್ಷಾಸ್ಥಾನದ ಒಂದು ಮಹತ್ವವು ಅಂತ ನಾವು ನೋಡ್ಬೇಕು ಅಲ್ವಾ. ಸೊ ಅಲ್ಲಿ ನೋಡ್ಬೇಕಾದ್ರೆ ನಾವು ಬೇರೆ ಮಾನಸಾಂತರ ಪಶ್ಚಾತ್ತಾಪ ಅದಕ್ಕಿಂತ ಒಂದು ಹೆಜ್ಜೆ ಮೇಲಾಗಿ ಈ ವಿಚಾರಗಳನ್ನ ನಾವು ಆಲೋಚನೆ ಮಾಡಬೇಕು. ಸೊ ಅದಕ್ಕೆ ಕ್ರಿಸ್ತನ ದೀಕ್ಷಾಸ್ಥಾನ ತುಂಬಾ ಸ್ಪಷ್ಟವಾಗಿ ನಮಗೆ ಹೇಳುವಂಥದ್ದು ಏನು ಅಂದ್ರೆ, ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ಪಡೆದಿರುವ ವ್ಯಕ್ತಿ
ಪಶ್ಚಾತ್ತಾಪ ಹೊಂದಿರಬೇಕು, ಪಾಪಕ್ಕೆ ಸತ್ತಿರ್ಬೇಕು ಅನ್ನೋದು ತುಂಬಾ ಮುಖ್ಯವಾದ ಒಂದು ವಿಷಯ. ಅದಕ್ಕೆ ಆ ಒಂದು ದೀಕ್ಷಾ ಸ್ಥಾನವು ಒಬ್ಬ ವ್ಯಕ್ತಿ ಆ ನೀರಿನಲ್ಲಿ ಮುಳುಗಿದಾಗ ಆತನು ಈ ಲೋಕದ ವಿಚಾರಗಳಿಗೆ ಸತ್ತೋನಾಗಿ, ಅವನು ಆ ನೀರಿನಿಂದ ಎದ್ದಾಗ ಈ ಲೋಕದ ವಿಚಾರಗಳಿಂದ ನೂತನವಾದ ಸೃಷ್ಟಿಯಾಗಿ ಅವನು ಈ ಭೂಮಿಯಲ್ಲಿ ಈಗ ಪುನರುತ್ಥಾನ ಆಗಿದೆ ಅನ್ನೋದನ್ನ ಅವನು ಅರ್ಥ ಮಾಡ್ಕೋಬೇಕು. ಆ ಪುನರುತ್ಥಾನ ನಮ್ಮ ಹೃದಯಗಳಲ್ಲಿ ಪ್ರಾರಂಭವಾಗಿದೆ, ನಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗಿದೆ. ಆ ನೂತನ ಮನಸ್ಸಿನಲ್ಲಿ ನಾವು ನಡೆಯುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತಾನೆ ಸಹೋದರರೇ ಅಲ್ಲಿ ನಮಗೆ ಏನ್ ಮಾಡ್ತಾರ್ರಿ, ಒಂದು ವಿಷಯಗಳನ್ನ ವ್ಯಕ್ತಪಡಿಸ್ತಾರೆ. ಸೊ ಇದನ್ನೇ ನಾವು ನೋಡುವಾಗ ಸಹೋದರರೇ ನಾವು ಈ ಒಂದು ಕಾರ್ಯಗಳನ್ನ ಇನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಪೌಲನು ಅಪೋಲೋಗೆ ಈ ವಿಚಾರಗಳು ತಿಳಿದೇ ಇರೋದ್ರಿಂದ ಅಕ್ವಿಲಾ ಮತ್ತೆ ಪ್ರಿಸಿಲಾ ಈ ಸತ್ಯದ ಈ ಹೊಸ ಬೆಳಕನ್ನ ಅಪೋಲೋಸಿಗೆ ನೀಡುವಂತದ್ದಾಗಿದೆ. ಅದೇ ರೀತಿ ಪೌಲನು ಕೂಡ ಆ ಸಮಯದಲ್ಲಿ ಆ 12 ಮಂದಿ ಶಿಷ್ಯರಿಗೆ ಇದರ ವಿಚಾರವಾಗಿ ತಿಳಿಸುವಂತದ್ದಾಗಿದೆ ಅಂತ ಕೂಡ ನಾವು ನೋಡಬಹುದು ಸಹೋದರರೇ. ಸೊ ಈ ವಿಚಾರಗಳನ್ನ ನಾವು ನೋಡುವಾಗ ಸಹೋದರರೇ ಇಲ್ಲಿ ಈ ಒಂದು ದೀಕ್ಷಾ ಸ್ಥಾನದ ವಿಚಾರವನ್ನ ಬಿಟ್ಟು ನಾವು ವ್ಯಕ್ತಿತ್ವವಾಗಿ ಈ ವಿಚಾರಗಳನ್ನ ನೋಡುವಾಗ ಪೌಲು ತುಂಬಾನೇ ಪ್ರವೀಣತೆಯಿಂದ ದೇವರ ಸುವಾರ್ತೆಯ ಕೆಲಸದಲ್ಲಿ ಹಗಲು ರಾತ್ರಿ ಸಂಕಷ್ಟ ಇದ್ರೂ ಕೂಡ ಅವರು ಸಂತೋಷವಾಗಿ ಈ ಸುವಾರ್ತೆ ಕೆಲಸವನ್ನ ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಅದು ಮಾತ್ರವಲ್ಲ, ಪೌಲನು ಬೇರೆ ಒಬ್ಬ ಸಹೋದರನು ಆ ಸುವಾರ್ತೆ ಕೆಲಸವನ್ನ ಮಾಡಕ್ಕೆ ಅವರು ಮುಂದೆ ಬಂದಾಗ ಅವರನ್ನ ಪ್ರೋತ್ಸಾಹಿಸಿ ಅವರನ್ನ ಬಲಪಡಿಸಿ ಅವರು ಸಹೋದರನ ಮೂಲಕ ಪತ್ರಗಳನ್ನ ಬರೆದು ಬೇರೆ ಕಡೆ ಇರುವಂತ ಸಹೋದರರುಗಳು ಅವ್ರನ್ನ ಸ್ವೀಕಾರ ಮಾಡಬೇಕು ಅನ್ನುವ ಒಂದು ವಿಚಾರಗಳನ್ನ ಕೂಡ ತಿಳಿಸಿಕೊಡುವಂತ ಒಂದು ಕಾರ್ಯವಾಗಿ ಇತ್ತು ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇದನ್ನೇ ಪೌಲು ಯಾವ ರೀತಿ ವಿಚಾರಗಳನ್ನ ನೋಡ್ತಾನೆ ಅಂದ್ರೆ ಅಪೋಲೋ ವಿಚಾರವಾಗಿ ಇನ್ನೊಂದು ವಿಷಯಗಳನ್ನ ಕೂಡ ಓದೋಣ. 1 ಕೊರಿಂಥಿಯ 3ನೇ ಅಧ್ಯಾಯ 4ರಿಂದ 9 ವಚನಗಳು. 1 ಕೊರಿಂಥಿಯ 3ನೇ ಅಧ್ಯಾಯ 4ರಿಂದ 9 ವಚನಗಳು. ಓದನ ಬದರಿ ಯಾರು? ನಾನು ಪೌಲನು ಎಂದು ಮತ್ತೊಬ್ಬನು, ನಾನು ಅಪೊಲೋಸವನು ಎಂದು ಹೇಳುತ್ತಿರುವಾಗ ನೀವು ಕೇವಲ ನರಪ್ರಾಣಿಗಳಾಗಿದ್ದಿರಲ್ಲವೇ? ನಾವು ಕಂಟಿನ್ಯೂ ಮಾಡಿ ಸಿಸ್ಟರ್. ಸುವಾರ್ತೆಯನ್ನು 4ರಿಂದ 9 ಓದಿ. ಸುವಾರ್ತೆಯನ್ನು ಸಾರುವವರು ದೇವರ ಕೈಯಲ್ಲಿ ಬರೀ ಸಾಧನಗಳಷ್ಟೇ, ಕಾರ್ಯಕರ್ತನೂ ದೇವರೇ. ಹಾಗಾದರೆ ಅಪೋಲೋಸನು ಏನು, ಪೌಲನು ಏನು? ಅವರು ಸೇವಕರು. ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವವರಾದಿರಿ. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ನಾನು ಸಸಿಯನ್ನು ನೆಟ್ಟೆನು, ಅಪೊಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಹೀಗಿರಲಾಗಿ ನೆಡುವವನಾಗಲಿ ನೀರು ಹೊಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ನೆಡುವವನು ನೀರು ಹೊಯ್ಯುವವನು ಒಂದೇ ಆಗಿದ್ದಾರೆ. ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. 9 ಸಾಕ ಬ್ರದರ್? ಸಾಕು ಸಿಸ್ಟರ್. ನೋಡಿ ಸಹೋದರರೇ, ಪೌಲನ ಒಂದು ವಿಶೇಷತೆಯನ್ನ ನೋಡುವಾಗ ಅವರು ಒಂದು ಪರಿಸಾಯರಾಗಿದ್ರು. ಗಮಾಲಿಯ ಒಂದು ವ್ಯಕ್ತಿಯ ಮೂಲಕ ಅವರು ಜ್ಞಾನವನ್ನ ಪಡ್ಕೊಂಡ್ರು, ಐಶ್ವರ್ಯವಂತರಾಗಿದ್ರು, ಯಹೂದ್ಯರ ಸಮಾಜದಲ್ಲಿ ಒಂದು ಪ್ರಬಲವಾದ ವ್ಯಕ್ತಿಯಾಗಿದ್ರು. ಇಷ್ಟೆಲ್ಲ ಹೆಮ್ಮೆಯ ವಿಚಾರವಾಗಿದ್ರು ಕೂಡ ಕ್ರಿಸ್ತನ ಸೇವೆಯಲ್ಲಿ ಬಂದಾಗ ಆತನು ಕ್ರಿಸ್ತನ ದೀಕ್ಷಾ ಸ್ಥಾನವನ್ನ ತಗೊಂಡಿರುವ ಒಂದು ವಿಚಾರವನ್ನ
ಅವರ ವ್ಯಕ್ತಿತ್ವವಾಗಿ ನೋಡಿದಾಗ ಆ ಕ್ರಿಸ್ತನ ದೀಕ್ಷಾ ಸ್ಥಾನವು ಅಲ್ಲಿ ಸಫಲವಾಗಿ ಅದು ಇತ್ತು ಅಂತ ಕೂಡ ನಾವು ನೋಡ್ಬೋದು. ಯಾಕೆ ಅಂತ ನೋಡ್ಬೇಕಾದ್ರೆ ಅವರ ಒಂದು ಮನಸ್ಥಿತಿ ಆ ರೀತಿಯ ಒಂದು ಪರಿವರ್ತನೆಯನ್ನ ಹೊಂದಿತ್ತು ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರಿ ಅಲ್ವಾ. ಅವರ ಮನಸ್ಥಿತಿ ಆ ರೀತಿಯ ಪರಿವರ್ತನೆಯನ್ನ ಉಂಟು ಮಾಡಿತ್ತು ಅವರಲ್ಲಿ ಅಲ್ವಾ. ಯಾವುದೇ ರೀತಿಯ ಹೆಮ್ಮೆಯ ವಿಷಯಗಳು ಅವರನ್ನ ಏನ್ ಮಾಡಿಲ್ಲ ರೀ, ಅವರಲ್ಲಿ ಆ ಹೆಮ್ಮೆಯ ವಿಚಾರಗಳು ಇರ್ಲಿಲ್ಲ ಅಂತ ನೋಡ್ತೀವಿ. ಅವರಲ್ಲಿ ಆ ಒಂದು ಹೆಮ್ಮೆಯ ವಿಚಾರಗಳು ಮಾತ್ರ ಅಲ್ಲ, ಅವರಲ್ಲಿ ಭೇದ ಭಾವಗಳು ಅಥವಾ ನಾನು ಮೇಲು ನೀನು ಕೀಳು ಅನ್ನುವ ಒಂದು ವಿಚಾರಗಳು ಅಲ್ವಾ. ನಾನು ಈ ಸತ್ಯದಲ್ಲಿ ಇಷ್ಟು ವರ್ಷ ಕಾಲ ಇದ್ದೆ, ನೀನು ಆ ರೀತಿಯ ಒಂದು ಭೇದ ಭಾವ ಇಲ್ಲದೆ ಅಲ್ಲಿ ಪೌಲು ಬರೆಯುವ ಈ ಮಾತುಗಳನ್ನ ನೋಡಿದಾಗ ನಮಗೆ ತುಂಬಾ ಬುದ್ಧಿವಾದಗಳನ್ನ ಹೇಳುವಂತ ಮಾತುಗಳಾಗಿದೆ ಸಹೋದರ ಸಹೋದರರೇ. ಈ 4ರಿಂದ 9ನೇ ವಚನ ನಾವು ಒಬ್ಬೊಬ್ರು ಕೂಡ ಈ ಒಂದು ಸುವಾರ್ತೆಯ ಒಂದು ಕೆಲಸವನ್ನ ಮಾಡುವಾಗ ಅಲ್ಲಿ ಪೌಲು ಹೇಳುವ ಈ ವಿಚಾರಗಳನ್ನ ನಮ್ಮ ಜ್ಞಾಪಕದಲ್ಲಿ ಯಾವಾಗ್ಲೂ ಇಟ್ಕೊಂಡು ಈ ಒಂದು ಕೆಲಸವನ್ನ ಮಾಡೋರಾಗಿರ್ಬೇಕು ಸಹೋದರ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ಇದು ತುಂಬಾ ಒಂದು ಮುಖ್ಯವಾದದ್ದು. ಇದು ಯಾವ ರೀತಿ ದೇವರ ಕೆಲಸವನ್ನ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನ ಅಲ್ಲಿ ವ್ಯಕ್ತಪಡಿಸುವಂತದ್ದಾಗಿದೆ. ಹೇಳ್ತಾರೆ, ಎಲ್ರೂ ಕೂಡ ದೇವರ ಕೆಲಸದಲ್ಲಿ ಏನಾಗಿದ್ದೀವ್ರಿ, ಒಂದು ಪಾತ್ರೆಯಾಗಿದ್ದೀವಿ ಅಲ್ವಾ. ನಾವು ಒಂದು ಅವರು ಉಪಯೋಗಿಸುವ ಒಂದು ಪಾತ್ರೆಯಾಗಿದ್ದೀವಿ. ಸೊ ಅದರಿಂದ ನಮ್ಮ ಎಲ್ಲಾ ಕೂಡ ದೇವರ ಸಂಕಲ್ಪವಾಗಿನೇ ಇದೆ, ಎಲ್ಲಾ ಕೂಡ ದೇವರ ಒಂದು ಚಿತ್ತವಾಗೇ ಇದೆ. ಆತನು ನಡೆಸುವ ರೀತಿಯಲ್ಲಿ ನಾವು ನಡಿಬೇಕು ಅನ್ನೋದು ಇಲ್ಲಿ ನಮಗೆ ಹೇಳುವಂತ ಒಂದು ಮುಖ್ಯವಾದ ವಿಚಾರ ಸಹೋದರ ಸಹೋದರರೇ. ಅದರಲ್ಲೇ 22 ಮತ್ತು 23 ವಚನಗಳನ್ನ ಕೂಡ ಓದೋಣ. 2ನೇ ಅಧ್ಯಾಯ 1 ಕೊರಿಂಥಿಯ 3ನೇ ಅಧ್ಯಾಯ 22, 23 ವಚನಗಳು. ಯಾಕೆಂದರೆ ಸಮಸ್ತವು ನಿಮ್ಮದು, ಪೌಲನಾಗಲಿ ಅಪೊಲ್ಲೋಸನಾಗಲಿ ಕೆಫನಾಗಲಿ ಲೋಕವಾಗಲಿ ಜೀವವಾಗಲಿ ಮರಣವಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಸಮಸ್ತವೂ ನಿಮ್ಮದೇ. ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರವನು. ನೋಡ್ರಿ, ಎಂತ ಒಂದು ಅದ್ಭುತವಾದ ವಿಚಾರಗಳನ್ನ ಪೌಲ ನಮ್ಗೆ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಇದಕ್ಕಿಂತ ಸ್ಪಷ್ಟವಾಗಿ ಯಾರು ನಮಗೆ ವಿಚಾರಗಳನ್ನ ತಿಳಿಸ್ಬೋದು ಅಂತ ಹೇಳಿ ಅಲ್ವಾ. ಯಾವುದೇ ಹೆಮ್ಮೆ ಇರುವಂತ ವಿಚಾರಗಳನ್ನ ಪೌಲನು ಮಾತಾಡಲ್ಲ. ಯಾವುದೇ ಒಂದು ಹೆಮ್ಮೆ ಇರುವಂತ ವಿಚಾರಗಳು ಅಥವಾ ಯಾವುದೇ ರೀತಿಯ ಒಂದು ಹೆಮ್ಮೆ ಪಡುವಂತ ವಿಚಾರಗಳು ಪೌಲನ ಒಂದು ವಿಷಯದಲ್ಲಿ ಬಂದಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಇದನ್ನೇ ಸಭೆಗೆ ಅವರು ಹೇಳುವಂತ ಬುದ್ಧಿವಾದಗಳು ಸಹೋದರ ಸಹೋದರರೇ. ಸೊ ಈ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಕ್ರಿಸ್ತನ ದೀಕ್ಷಾ ಸ್ಥಾನವು ಪೌಲನ ಜೀವನದಲ್ಲಿ ಯಾವ ರೀತಿಯ ಒಂದು ಪರಿವರ್ತನೆಯನ್ನ ಉಂಟು ಮಾಡಿತು ಅನ್ನೋದೇ ಹೀಗೆ ಇಲ್ಲಿ ನಮಗೆ ಸಿಗುವಂತ ಒಂದು ಮಾಹಿತಿ ಸಹೋದರ ಸಹೋದರರೇ. ಸೊ ನಾವು ಕೂಡ ಸ್ವಾಮಿಯ ವಿಚಾರದಲ್ಲಿ ಅಥವಾ ಕ್ರಿಸ್ತನ ದೀಕ್ಷಾ ಸ್ಥಾನವನ್ನ ಪಡ್ಕೊಂಡಿರೋ ನಾವು, ಪವಿತ್ರಾತ್ಮನ ಕೃಪೆಯನ್ನ ಪಡ್ಕೊಂಡಿರೋ ನಾವು, ದೇವರ ಚಿತ್ತವನ್ನ ಅರಿತು ನಡ್ಕೊಂಡಿರುವ ನಾವು, ಪೌಲನ ರೀತಿಯ ಒಂದು ಗುಣಮಟ್ಟದಲ್ಲಿ ನಾವು ಬೆಳೀತಾ ಇದೀವಾ ಅನ್ನೋದೇ ನಮಗೆ ಈ ದಿನದಲ್ಲಿ ದೇವರು ಕೊಡುವಂತ ಒಂದು ಮುಖ್ಯವಾದ ಒಂದು ಮಾಹಿತಿ ಅಲ್ವಾ. ಸೊ ಸಹೋದರ ಸಹೋದರರೇ, ಇದು ಬೇರೆ ಮಾತನಾಡೋರು ಮಾತ್ರ ಅಲ್ಲ, ಸಭೆಗಳನ್ನ ನಡೆಸೋರು ಮಾತ್ರ ಅಲ್ಲ, ಯಾರೆಲ್ಲ ಈ ಸತ್ಯದ ಬೆಳಕಲ್ಲಿ ಸಹೋದರರಾಗಿರ್ತೀವೋ ಎಲ್ರಿಗೂ ಕೂಡ ಈ ಬುದ್ಧಿವಾದಗಳನ್ನ ಪೌಲನ ಮೂಲಕ ನಮಗೆ ಸಿಗುವಂತದ್ದಾಗಿದೆ. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈ ಒಂದು ವಿಚಾರಣೆ ನಮ್ಮನ್ನ ಅತಿ ಹೆಚ್ಚಾಗಿ ಲೋಕದ ಕಡೆ ತಿರುಗಿಸುವ ಒಂದು ವಿಚಾರ ಇದೆ ಅಂತ ನಾವು ಕೂಡ ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಅದರಿಂದ ನಾವು ತುಂಬಾನೇ ಜಾಗ್ರತೆ ಉಳ್ಳವರಾಗಿ, ಅಲ್ಲಿ ನಾವು ನೋಡಿದ್ವಿ, ಪೌಲನು
ಸುವಾರ್ತೆಯನ್ನ ಸಾರುವಾಗ ಯಾವ ರೀತಿ ಆದಿಸಭೆಯಲ್ಲಿ ಆ ಕ್ರಿಸ್ತನ ದೀಕ್ಷಾ ಸ್ಥಾನದ ಬಗ್ಗೆ ಅವರಿಗೆ ಅರಿವನ್ನ ಮುಟ್ಟಿಸಿ ಅದರ ಮೂಲಕ ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನ ಕೊಟ್ಟು ಕ್ರಿಸ್ತನ ಹೆಜ್ಜೆ ಜಾಡೆಯಲ್ಲಿ ನಡೆಯೋದಿಕ್ಕೆ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದನ್ನ ಕೂಡ ನಾವು ತುಂಬಾ ಸ್ಪಷ್ಟವಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಇಷ್ಟು ಒಂದು ವಿಚಾರವಾಗಿ ಆ ದೀಕ್ಷಾ ಸ್ಥಾನದ ಒಂದು ಆಶೀರ್ವಾದಗಳು ಇರುವಾಗ ಅದರದೇ ಆದಂತ ಒಂದು ದೇವರ ಸಂಕಲ್ಪವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ದೇವರ ಪವಿತ್ರಾತ್ಮನ ಅನುಗ್ರಹ ನಮಗೆ ಸಿಕ್ಕಿದಾಗ ನಮ್ಮ ಒಂದು ವಿಚಾರಣೆಗಳು, ನಮ್ಮ ಒಂದು ಗುಣಮಟ್ಟಗಳು ಯಾವ ರೀತಿ ಇರಬೇಕು ಅಂತಾನೆ ಈ ದೀಕ್ಷಾ ಸ್ಥಾನದ ವಿಚಾರವಾಗಿ ನಾವು ನೋಡುವಂಥದ್ದಾಗಿದೆ ಅಲ್ವಾ. ನಾವು ಈ ಒಂದು ಸತ್ಯದ ಒಂದು ವಿಚಾರವನ್ನ ಪ್ರಾರಂಭದಲ್ಲಿ ಕೇಳುವಾಗ ತುಂಬಾ ಆಸಕ್ತಿಯಿಂದ ನಮ್ಮ ಒಂದು ಸಮರ್ಪಣೆಯ ಜೀವನವನ್ನ ಪ್ರಾರಂಭ ಮಾಡ್ತೀವಿ. ದೀಕ್ಷಾ ಸ್ಥಾನದ ಮೂಲಕ ಒಂದು ಸ್ಟಾರ್ಟ್ ನ ಕೊಡ್ತೀವಿ. ಆದ್ರೆ ಕಾಲಕ್ರಮೇಣ ನಾವು ಕ್ರಿಸ್ತನ ವಾಕ್ಯಕ್ಕೆ ಅನುಗುಣವಾಗಿ ನಡೆಯಕ್ಕೆ ಪ್ರಾರಂಭ ಮಾಡುವಾಗ ಸಹೋದರರೇ, ಅಲ್ಲಿ ನಮಗೆ ಬರುವಂತ ಸಂಕಷ್ಟಗಳು, ಅಡಚಣೆಗಳು, ಲೋಕದ ವಿಚಾರಗಳು, ಇದೆಲ್ಲ ನಮ್ಮನ್ನ ಅದು ನಾವು ಸಂಘರ್ಷದಾಗ ಸಹೋದರರೇ, ಈ ಕ್ರಿಸ್ತನ ಹೆಸರಿನಲ್ಲಿ ತಗೊಂಡಿದ್ದಂತ ದೀಕ್ಷಾ ಸ್ಥಾನದ ವಿಚಾರವು ಕಾಲಕ್ರಮೇಣ ನಮ್ಮ ಮನಸ್ಸಿನಿಂದ ಸ್ವಲ್ಪ ಏನಾಗತ್ರಿ, ಅದು ನಿಧಾನಕ್ಕೆ ಅದು ಮರೆಯಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ವಚನ ಹೇಳ್ದಂಗೆ ಲೋಕಕ್ಕೆ ಸತ್ತವರಾಗಿ ಕ್ರಿಸ್ತನಲ್ಲಿ ಪುನರುತ್ಥಾನ ಹೊಂದಿದವರಾಗಿ ನಮ್ಮ ಒಂದು ಜೀವನ ಪ್ರಾರಂಭವಾಗಿದೆ. ಇದು ಒಂದೊಂದು ದಿನ ಕೂಡ ನಾನು ಬೆಳೀತಾ ಈ ಒಂದು ವಿಷಯಗಳು ನನ್ನಲ್ಲಿ ನಡೀತಾ ಇದೆಯಾ, ಲೋಕಕ್ಕೆ ಸತ್ತವನಾಗಿದ್ದೀನಾ, ಲೋಕದ ಆತ್ಮದ ರೀತಿಯಲ್ಲಿ ನಾನು ನಡ್ಕೋತಾ ಇದ್ದೀನಾ, ಅಥವಾ ಸ್ವಾಮಿಯ ಪುನರುತ್ಥಾನದ ಸ್ವಾಮಿ ಅಥವಾ ಪುನರುತ್ಥಾನ ನಮಗೆ ದೇವರು ಕೊಟ್ಟಾಗ ಆ ಪುನರುತ್ಥಾನವನ್ನ ಎಷ್ಟು ನಾವು ಅದಕ್ಕೆ ಬೆಲೆ ಕೊಟ್ಟು ಆ ಪುನರುತ್ಥಾನವನ್ನ ನಮ್ಮ ಜೀವನದಲ್ಲಿ ದೇವರು ನಡೆಸಿ ಆ ನೂತನ ಸೃಷ್ಟಿಯ ಒಂದು ವಿಚಾರವನ್ನ ನಮ್ಮಲ್ಲಿ ಹುಟ್ಟಿಸಿ ಅದನ್ನ ಬೆಳೆಸ್ತಾ ಇದ್ದಾರೆ ಅನ್ನುವ ಒಂದು ಸಂತೋಷ, ಒಂದು ಸಮಾಧಾನ, ಒಂದು ಕೃತಜ್ಞತೆಯನ್ನ ಎಷ್ಟು ನಾವು ದೇವರಿಗೆ ಸಲ್ಲಿಸ್ತೀವಿ ಅನ್ನೋದೇ ನಮಗೆ ತುಂಬಾ ಮುಖ್ಯವಾದ ಒಂದು ಪಾಠ ಈ ಒಂದು ದಿನದಲ್ಲಿ ಕೂಡ ಸಹೋದರರೇ. ಸೊ ಈ ವಿಚಾರಗಳು ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ನಾವು ಇಟ್ಟಿರೋಣ. ಇನ್ನು ಬರುವಂತ ದಿನಗಳಲ್ಲಿ ಅಪೊಸ್ತಲ ಪೌಲ ಒಂದು ವಿಚಾರವಾಗಿ ನಾವು ಇನ್ನೂ ಒಂದು ನಮಗೆ ಮಾಹಿತಿಗಳನ್ನ ಕೊಡುವಾಗ ನಮ್ಗೆ ಇನ್ನೂ ಒಂದು 10 ಚಾಪ್ಟರ್ಗಳಿದೆ. ಅನೇಕ ಒಳ್ಳೆಯ ವಿಚಾರಗಳನ್ನ ಒಂದೊಂದು ದಿನ ಕೂಡ ನಮಗಿಂತ ಮುಂಚೆ ಓಡಿರುವಂತ ಅಪೊಸ್ತಲರು, ಸಹೋದರಿಯರು ಯಾವ ರೀತಿಯ ವಿಚಾರದಲ್ಲಿ, ದೀಕ್ಷಾ ಸ್ಥಾನದ ವಿಚಾರದಲ್ಲಿ ಯಾವ ರೀತಿ ಅವರು ಸಮರ್ಪಣೆ ಮಾಡಿ ಆ ಒಂದು ನೂತನವಾದ ಒಂದು ಜೀವನವನ್ನ ನಡೆಸಿ ದೇವರ ಸಂಕಲ್ಪಕ್ಕೆ ತುಂಬಾನೇ ಮೆಚ್ಚುಗೆಯಾಗಿ ನಡೆಯುವಂತದ್ದಾಗಿದ್ರು, ಆ ರೀತಿ ನಾವು ಕೂಡ ನಡೆಯೋದಿಕ್ಕೆ ದೇವರು ಈ ಒಂದು ದೀಕ್ಷಾ ಸ್ಥಾನದ ಮೂಲಕ ನಮಗೆ ಆತನ ಆತ್ಮವನ್ನ ಕೊಟ್ಟು ಈ ಬೆಳಕನ್ನ ನೋಡೋದಿಕ್ಕೆ, ಅವರ ಯೋಜನೆಯನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಮ ಗ್ರಹಿಕೆಗೆ ಎಷ್ಟು ಆಗತ್ತೋ ಆ ಗ್ರಹಿಕೆಗೆ ಅನುಸಾರವಾಗಿ ನಮ್ಮ ವಿಶ್ವಾಸವನ್ನ, ನಮ್ಮ ನಂಬಿಕೆಯನ್ನ ನಾವು ಬೆಳೆಸ್ಕೊಂಡಾಗ ಈ ದೀಕ್ಷಾ ಸ್ಥಾನವು ನಮಗೆ ತುಂಬಾ ಮುಖ್ಯವಾಗಿದೆ. ಆ ದೀಕ್ಷಾ ಸ್ಥಾನದ ಮೂಲಕನೇ ನಾವು ದೇವರ ಒಂದು ಸಂಕಲ್ಪವನ್ನ ಇನ್ನೂ ಹೆಚ್ಚಾಗಿ ನೋಡೋದಿಕ್ಕೆ ಆತನ ಆತ್ಮವನ್ನ ಕೊಟ್ರು. ಸೊ ಅದರಿಂದ ಆ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ವಿಚಾರದಲ್ಲಿ ಇನ್ನೊಂದು ಕಾರ್ಯ ಕೂಡ ನಾವು ಏನ್ ನೋಡ್ತೀವಿ ಅಂದ್ರೆ, ತಂದೆಯಾದ ದೇವರು ನಮ್ಮನ್ನ ಕ್ರಿಸ್ತನ ಬೆಲೆಗೆ ಕರೆತಂದ್ರು. ಕ್ರಿಸ್ತನು ನಮಗೆ ತಂದೆಯಾದ ದೇವರು ಯಾರು ಅಂತ ತಿಳಿಸ್ಕೊಟ್ರು. ಇದೇ ತುಂಬಾ ಮುಖ್ಯ ನೋಡ್ರಿ. ಎಂತ ಒಂದು ಒಳ್ಳೆಯ ವಿಚಾರ. ತಂದೆಯಾದ ದೇವರು ನಾವು ಪಾಪಿಗಳಿದ್ದಾಗಲೇ ನಮ್ಮನ್ನ ಕರೆದು, ನಮ್ಮನ್ನ ಆರಿಸಿ, ಆತನ ಕುಮಾರನ ಹೆಜ್ಜೆ ಜಾಡೆಯಲ್ಲಿ ನಡೀರಿ ಅಂತ ಆತನ ಕುಮಾರನ ಹತ್ರ ಕರ್ಕೊಂಡ್ಬಂದು ನಮ್ಮನ್ನ ಬಿಟ್ರು. ಆತನ ಕುಮಾರನಾಗಿರುವಂತ ಸ್ವಾಮಿ ನಮಗೆ ಏನ್ ತಿಳಿಸಿದ್ರು ಅಂದ್ರೆ, ತಂದೆಯಾದ ದೇವರು ಯಾರು, ಆತನ ಗುಣ,
ಆತನು ಏನನ್ನ ಅಪೇಕ್ಷಿಸ್ತಾನೆ, ಆತನ ಚಿತ್ತ ಏನು ಅಂತ ಸ್ವಾಮಿ ನಮಗೆ ತಂದೆಯನ್ನ ತಿಳಿಸ್ಕೊಟ್ರು. ಇದು ತುಂಬಾ ಮುಖ್ಯವಾದದ್ದು. ಇದೆಲ್ಲ ಕೂಡ ಕ್ರಿಸ್ತನ ದೀಕ್ಷಾ ಸ್ಥಾನದಿಂದಾನೇ ನಮಗೆ ದೊರಕಿದ್ದು. ಅದರಿಂದ ಈ ವಿಚಾರಗಳನ್ನ ಕೂಡ ನಮ್ಮ ಮನಸ್ಸಲ್ಲಿ ನಾವು ಇಟ್ಟು ಈ ಒಂದು ಕಾರ್ಯಗಳನ್ನ ನಾವು ಆಲೋಚನೆ ಮಾಡೋಣ. ಸೊ ಅದರಿಂದ ಸಹೋದರ ಈ ದೀಕ್ಷಾ ಸ್ಥಾನದ ಮುಖ್ಯತ್ವವನ್ನ ನಾವು ನೋಡಿದಾಗ ಪೌಲನು ಇದನ್ನೇ ಆದಿ ಸಭೆಯಲ್ಲಿ ಏನ್ರಿ ಹೊಸದಾಗಿ ಬಂದಿರುವಂತವರಿಗೆ ತಿಳಿಸುವಂತದ್ದಾಗಿತ್ತು ಅಂತ ಕೂಡ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಅದರಿಂದ ಬರುವಂತ ದಿನಗಳಲ್ಲಿ ಕೂಡ ಸಹೋದರರೇ ಈ ಪೌಲನ ಒಂದು ಪಯಣದ ವಿಚಾರ, ಮತ್ತೆ ಅದು ಮಾತ್ರವಲ್ಲ, ಪೌಲನ ಪಯಣದ ವಿಚಾರ ಮಾತ್ರ ಅಲ್ಲ, ಅಲ್ಲಿ ಸಭೆ ಯಾವ ರೀತಿ ಅಪೋಸ್ತಲರ ಮೂಲಕ ಅದು ಪ್ರಾರಂಭ ಮಾಡಿಸಿ ಆ ಸಭೆಗಳನ್ನ ಯಾವ ರೀತಿ ನಡೆಸಿದ್ರು ಅಂತ ಕೂಡ ನಮಗೆ ಮಾಹಿತಿಯನ್ನ ಕೊಡ್ತಾರೆ. ಇದೆಲ್ಲ ಕೂಡ ಈ ಒಂದು ಕಾಲ ಸಮಯದಲ್ಲಿ ನಾವು ಇರುವಂತ ಸಭೆಗಳಲ್ಲಿ ಕೂಡ ಈ ವಿಚಾರಗಳನ್ನ ನಾವು ಏನ್ ಮಾಡ್ಬೇಕ್ರಿ, ನಾವು ಕಾರ್ಯರೂಪಕ್ಕೆ ತಂದ್ಕೋಬೇಕು. ನಾವು ಈ ಒಂದು ವಿಚಾರವಾಗಿ ನಾವು ಸಭೆಗಳಲ್ಲಿ ಒಂದು ಮಾದರಿಯ ಜೀವನವನ್ನ ಜೀವಿಸ್ಬೇಕು. ಪೌಲನು ಯಾವ ರೀತಿ ದೀಕ್ಷಾ ಸ್ಥಾನದ ಮೂಲಕ ಆ ಪರಿವರ್ತನೆಯನ್ನ ಆತನಲ್ಲಿ ಉಂಟು ಮಾಡಿಕೊಂಡ್ರೋ ಆ ಪರಿವರ್ತನೆಯನ್ನ ನಾವು ಕೂಡ ಉಂಟು ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನಗಳು ಇರಬೇಕು. ಸಹೋದರರೇ, ಪೌಲನು ಅಷ್ಟು ಅವರು ಈ ಒಂದು ಸಮರ್ಪಣೆಯ ಜೀವನದ ಸಂಪೂರ್ಣತೆಯನ್ನ ಮಾಡಿದ್ರು ಕೂಡ ಅವ್ರು ಹೇಳ್ತಾರೆ, ನಾನು ಮಾಡಬೇಕು ಅಂತ ಇರೋದನ್ನ ಮಾಡಕ್ಕಾಗ್ತಾ ಇಲ್ಲ, ಮಾಡಬಾರ್ದು ಅನ್ನೋದನ್ನ ಮಾಡ್ತಾ ಇದ್ದೀನಿ ಅಂತ ಶ್ರೇಷ್ಠವಾದ ವ್ಯಕ್ತಿನೇ ಹೇಳುವಾಗ ನಾವು ಎಷ್ಟು ಮಾತ್ರ ಅಂತ ನಾವು ತಿಳ್ಕೋಬೇಕು ಸಹೋದರರೇ. ಅದರಿಂದ ನಮ್ಮ ಸಮರ್ಪಣೆ ಇನ್ನೂ ಸಂಪೂರ್ಣತೆಯನ್ನ ಸಂಪೂರ್ಣತೆಯ ಹಾದಿಯಲ್ಲಿ ಅದು ನಡಿಬೇಕು. ಇದು ತುಂಬಾ ಮುಖ್ಯವಾದದ್ದು ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬರುವಂತ ದಿನಗಳಲ್ಲಿ ಈ ದೀಕ್ಷಾ ಸ್ಥಾನದ ವಿಚಾರವನ್ನ ನಮಗೆ ಈ ದಿನದಲ್ಲಿ ದೇವರು ಹೇಳಿದಂತ ಈ ವಿಚಾರಗಳನ್ನ ಮತ್ತೆ ಮೆಲ್ಕಾಕಿ ನಾವು ನಮ್ಮ ಒಂದು ಸಮರ್ಪಣೆಯ ಜೀವನವನ್ನ ಇನ್ನ ಅತಿ ದೇವರಿಗೆ ಮೆಚ್ಚುಗೆ ಆಗಿರುವಂತ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ನಾವು ಏನ್ ಮಾಡೋಣ್ರಿ, ಇನ್ನ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ದೇವರ ಕೃಪೆಯನ್ನ ಹೊಂದಿ ನಾವು ಈ ಒಂದು ಐಕ್ಯತೆಯಲ್ಲಿ ಸೇರೋದಕ್ಕೆ ದೇವರ ಕೃಪೆ ಮಾಡ್ಲಿ ಅಂತ ಹೇಳಿ ಈ ಒಂದು ವಾಕ್ಯಗಳನ್ನ ಮುಗಿಸ್ಕೋತೀನಿ. ಈ ದಿನದಲ್ಲೂ ಕೂಡ ನಮ್ಮನ್ನ ಈ ಒಂದು ಕೂಟಕ್ಕೆ ಅಂತಿಮ ಒಂದು ಪ್ರಾರ್ಥನೆಯನ್ನ ನಮ್ಮ ಮಧ್ಯದಲ್ಲಿರುವ ಸಹೋದರ ರವಿ ಬ್ರದರ್ ಮಾಡಬೇಕು ಅಂತ ಕೇಳ್ಕೊತೀನಿ. ಓಕೆ ಬ್ರದರ್, ಮಾಡ್ತೀನಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಮಹಾಪರಿಶುದ್ಧರು ಸರ್ವಶಕ್ತರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಗಳ ಪರಲೋಕದ ತಂದೆ ಯೆಹೋವನೇ, ಮತ್ತೊಂದು ವಾರ್ತೆ ನಿಮ್ಮ ಪವಿತ್ರವಾದ ನಾಮಕ್ಕೆ ನಾವು ಕೃತಜ್ಞತೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಉದಯ ಕಾಲದಿಂದ ಇದುವರೆಗೂ ನಮ್ಮೆಲ್ಲರನ್ನು ಕೂಡ ಕಾದು ಕಾಪಾಡಿ, ಅದು ಮಾತ್ರವಲ್ಲದೆ ತಂದೆ ದೇವರೇ, ನಿಮ್ಮ ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಇನ್ನೂ ಕೂಡ ಎಣಿಸಿ ಈ ಕೂಟದಲ್ಲಿ ಒಟ್ಟಾಗಿ ಸೇರಿಸಿ ಟೋನಿ ಬ್ರದರ್ ಮುಖಾಂತರವಾಗಿ ಅನೇಕ ನಿಮ್ಮ ಪವಿತ್ರಾತ್ಮ ವರಗಳನ್ನ ದೇವರನ್ನು ತಿಳಿದುಕೊಳ್ಳುವಂತೆ, ವಾಕ್ಯಗಳನ್ನ ಒಂದು ಜ್ಞಾನದಿಂದ ಅರಿತುಕೊಳ್ಳುವಂತೆ ನೀವು ಕೊಟ್ಟಿರುವಂತ ಮಹಾಕೃಪೆಗಾಗಿಯೂ ತಂದೆ ದೇವರೇ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಈ ದಿನ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯದಲ್ಲಿ ಕರ್ತನೆ ಅನೇಕ ವಾಕ್ಯಗಳನ್ನ ನಾವು ಈ ದಿನ ಕಲಿತುಕೊಳ್ಳುವಂತೆ ನೀವು ಸಹಾಯ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ಕೂಡ ದೇವರೇ ಮುಂದಿನ ಭಾಗಗಳನ್ನು ನಾವು ಕಲಿತುಕೊಂಡು ಮುಂದಿನ ಓಟವನ್ನು ನಾವು ಈ ಲೋಕದಲ್ಲಿ ಈ ಲೋಕದ ಆಸೆಗಳನ್ನು ಬಿಟ್ಟು ನಿಮಗೆ ಮೆಚ್ಚುಗೆ ಮಕ್ಕಳಾಗಿ ಜೀವಿಸಿ ದೇವರೇ ನಾವು ನೀವು ಒಳ್ಳೆಯ ಮಕ್ಕಳಾಗಿ ನಾವು ಓಟವನ್ನು ಓಡುವಂತೆ ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡ್ರಿ. ನಿಮ್ಮ ಪವಿತ್ರಾತ್ಮ ವರವನ್ನು ಕೂಡ ನಮಗೂ ಕೊಟ್ಟು ನಡೆಸ್ರಿ. ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ, ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ. ಎಲ್ಲವನ್ನೂ ನಿಮ್ಮ ಚಿತ್ತದಂತೆ ನಡೆಸ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ರಕ್ಷಕನು ಒಡೆಯನು ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು. ಎಲ್ಲ ಸಹೋದರರು ಧನ್ಯವಾದಗಳು. ಗುಡ್ ನೈಟ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಗೆ ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ತೆ ಎಲ್ಲರಿಗೆ ನಮಸ್ತೆ. ಗುಡ್ ನೈಟ್.
ಬ್ರದರ್ಸ್ಗೆ ಗುಡ್ ನೈಟ್ ರೀ ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್. ಬ್ರದರ್ ಟೋನಿ ಬ್ರದರ್, ಹಲೋ ಬ್ರದರ್ ಇದು ನೀವು ಹಾಸ್ಟ್ ಆಗಿದ್ದೀರಾ? ರೆಕಾರ್ಡಿಂಗ್ ಆಫ್ ಮಾಡ್ಬಿಟ್ಟು ಎಕ್ಸಿಟ್ ಆಗ್ಬೇಕಿತ್ತು. ಹೇಳಿ ಸಿಸ್ಟರ್ ಹೇಳಿ. ಬ್ರದರ್ ನೀವು ಹಾಸ್ಟ್ ಆಗಿದ್ದೀರಾ? ರೆಕಾರ್ಡಿಂಗ್ ಆಫ್ ಮಾಡ್ಬಿಟ್ಟು ಇದು ಎಕ್ಸಿಟ್ ಮಾಡ್ಬೇಕಿತ್ತು ಬ್ರದರ್ ನೀವು. ಹಲೋ ಸಿಸ್ಟರ್ ಕೇಳ್ತಾ ಇದೆಯಾ? ಬ್ರದರ್ ಎಕ್ಸಿಟ್ ಆಗ್ಬೇಕಿತ್ತು ನೀವು. ಏನ್ ಮಾಡ್ಬೇಕು ಸಿಸ್ಟರ್? ಬ್ರದರ್ ಮೇಲ್ಗಡೆ ಎಂಡ್ ಅಂತ ಇದೆ ಅಲ್ವಾ ರೆಡ್ ಕಲರ್, ಅದನ್ನ ಕ್ಲಿಕ್ ಮಾಡ್ಬಿಡಿ. ಓಕೆ ಸಿಸ್ಟರ್.